ಪುರುಷರಿಗಿಂತ ಮಹಿಳೆಯರಿಗೆ ಕಾಮಾಸಕ್ತಿ ಹೆಚ್ಚು ಯಾಕೆ ಗೊತ್ತಾ? ಮನೆ, ಕಚೇರಿಯಂತಹ ಸಾರ್ವಜನಿಕ ಪ್ರದೇಶಗಳಲ್ಲಿ ಪುರುಷರು ಮತ್ತು ಮಹಿಳೆಯರು ಲೈಂಗಿಕತೆಯ ಬಗ್ಗೆ ಮಾತನಾಡಲು ಹಿಂಜರಿಯುತ್ತಾರೆ. ಅದರಲ್ಲೂ ಮಹಿಳೆಯರ ಜೊತೆಗೆ ಮಾತನಾಡಲು ಕೂಡ ನಾಚಿಕೆ ಪಡುತ್ತಾರೆ. ಏಕೆಂದರೆ ಮಹಿಳೆಯರು ತಮ್ಮ ಲೈಂಗಿಕ ಬಯಕೆಗಳ ಬಗ್ಗೆ ಮುಕ್ತವಾಗಿ ಮಾತನಾಡುವಾಗ ಅವರನ್ನು ವಿಭಿನ್ನ ದೃಷ್ಟಿಕೋನದಿಂದ ನೋಡಲಾಗುತ್ತದೆ. ಹೆಂಗಸರು ಸೆಕ್ಸ್ ಬಗ್ಗೆ ಮಾತನಾಡಲು ನಾಚಿಕೆಪಡುತ್ತಾರಾದರೂ ಆ ವಿಷಯದಲ್ಲಿ ಹೆಣ್ಣಿನ ಆಸೆ ತುಂಬಾ ಹೆಚ್ಚಿರುತ್ತದೆ, ಏಕೆಂದರೆ ಸ್ತ್ರೀಯರ ಹಾರ್ಮೋನ್ಗಳು ಹೆಚ್ಚು ಪ್ರಚೋದಿಸುತ್ತವೆ. ಆದರೆ ಮಹಿಳೆಯರ ಲೈಂಗಿಕ ಬಯಕೆಯನ್ನು ಸಮಾಜ ಮತ್ತು ಸಂಸ್ಕೃತಿಯಂತಹ ಬಾಹ್ಯ ಅಂಶಗಳಿಂದ ನಿಯಂತ್ರಿಸಲಾಗುತ್ತದೆ. ವಾಸ್ತವವಾಗಿ ಪುರುಷರಿಗಿಂತ ಮಹಿಳೆಯರು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಹೆಚ್ಚು ಲೈಂಗಿಕವಾಗಿ ಸಕ್ರಿಯರಾಗಿದ್ದಾರೆ ಎಂದು ಅಧ್ಯಯನಗಳು ಬಹಿರಂಗಪಡಿಸುತ್ತವೆ. ಈ ಕಾರಣದಿಂದಾಗಿ ಮಹಿಳೆಯರು ಪುರುಷರಿಗಿಂತ ಹೆಚ್ಚು ಹೊತ್ತು ಸೆಕ್ಸ್ ಮಾಡಲು ಇಷ್ಟಪಡುತ್ತಾರೆ. ಪುರುಷರು ಸಾಮಾನ್ಯವಾಗಿ ಒಮ್ಮೆ ಉತ್ತುಂಗಕ್ಕೇರುತ್ತಾರೆ, ದಣಿಯುತ್ತಾರೆ ಮತ್ತು ನಿದ್ರೆಗೆ ಜಾರುತ್ತಾರೆ. ಆದರೆ ಮಹಿಳೆಯರು ಒಂದೇ ಸಂಭೋಗದಲ್ಲಿ ಅನೇಕ ಬಾರಿ ಕ್ಲೈಮ್ಯಾಕ್ಸ್ ಮಾಡಬಹುದು. ಆದ್ದರಿಂದ ಮಹಿಳೆಯರು ಒಮ್ಮೆ ಕ್ಲೈಮ್ಯಾಕ್ಸ್ನಲ್ಲಿ ತೃಪ್ತರಾಗುವುದಿಲ್ಲ. ಆದ್ದರಿಂದ ಪತಿ ತನ್ನ ಹೆಂಡತಿಯ ಆಸೆಯನ್ನು ತಿಳಿದುಕೊಂಡು ಅದರಂತೆ ವರ್ತಿಸುವುದು ಸಂತೋಷದ ದಾಂಪತ್ಯಕ್ಕೆ ಸಹಾಯ ಮಾಡುತ್ತದೆ. ಗಂಡು ಹೆಣ್ಣು ಮತ್ತು ಹೆಣ್ಣು ಹೆಣ್ಣಿನ ಲೈಂಗಿಕ ಸಂಬಂಧಗಳ ಮೇಲೆ ನಡೆಸಿದ ಅಧ್ಯಯನದಲ್ಲಿ ಮಹಿಳೆಯರು ಸ್ತ್ರೀ ಹೆಣ್ಣಿನ ಲೈಂಗಿಕ ಸಂಬಂಧಗಳಲ್ಲಿ ಸಂಪೂರ್ಣ ತೃಪ್ತಿ ಹೊಂದಿದ್ದಾರೆಂದು ಹೇಳಲಾಗುತ್ತದೆ. ಇದಕ್ಕೆ ಕಾರಣ ಇಬ್ಬರೂ ಮಹಿಳೆಯರು ತಮ್ಮ ಅಗತ್ಯತೆಗಳು ಮತ್ತು ಆಕಾಂಕ್ಷೆಗಳನ್ನು ಅರ್ಥಮಾಡಿಕೊಂಡು ಕಾರ್ಯನಿರ್ವಹಿಸುವುದನ್ನು ಮುಂದುವರಿಯುತ್ತಾರೆ ಎಂದು ಅಧ್ಯಯನ ತಿಳಿಸುತ್ತದೆ. ಸಾಮಾನ್ಯವಾಗಿ ಮಹಿಳೆಯರು ಮಲಗುವ ಕೋಣೆಯಲ್ಲಿ ದೈಹಿಕ ಸಂಪರ್ಕವನ್ನು ನಡೆಸಲು ಅಥವಾ ಲೈಂಗಿಕತೆಯನ್ನು ಹೊಂದಲು ಬಯಸುತ್ತಾರೆ. ಅಂದರೆ ಲೈಂಗಿಕ ಬಯಕೆಯ ನಂತರ ತಕ್ಷಣವೇ ಲೈಂಗಿಕತೆಯಲ್ಲಿ ತೊಡಗಿಸಿಕೊಳ್ಳುವುದಕ್ಕಿಂತ ಹೆಚ್ಚಾಗಿ ಸ್ಪರ್ಶಿಸಲು, ಮಾತನಾಡಲು ಮತ್ತು ನಂತರ ಲೈಂಗಿಕತೆಯನ್ನು ಹೊಂದಲು ಮಹಿಳೆಯರು ಹೆಚ್ಚು ಆಸಕ್ತಿ ವಹಿಸುತ್ತಾರೆ. ಈ ರೀತಿಯಾಗಿ ವ್ಯಕ್ತಿ ಒಮ್ಮೆ ಮಾತ್ರ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದರೂ ಮಹಿಳೆಯರು ಅನೇಕ ಬಾರಿ ಉತ್ತುಂಗಕ್ಕೇರುತ್ತಾರೆ ಮತ್ತು ತೃಪ್ತರಾಗುತ್ತಾರೆ. ಇಲ್ಲದಿದ್ದರೆ ಮಹಿಳೆಯರು ಹೆಚ್ಚಾಗಿ ಲೈಂಗಿಕವಾಗಿ ಪ್ರಚೋದಿಸುವ ಸಾಧ್ಯತೆಯಿದೆ. 20 ರ ಹರೆಯದ ಮಹಿಳೆಯರಿಗಿಂತ ಮಧ್ಯವಯಸ್ಸಿನ ಮಹಿಳೆಯರು ಹೆಚ್ಚು ಲೈಂಗಿಕ ಬಯಕೆಯನ್ನು ಹೊಂದಿರುತ್ತಾರೆ. ವಿಜ್ಞಾನದ ಪ್ರಕಾರ ಮಹಿಳೆಯರು ಮಧ್ಯವಯಸ್ಸಿನಲ್ಲಿ ಹೆಚ್ಚು ಲೈಂಗಿಕತೆಯನ್ನು ಹೊಂದಲು ಬಯಸುತ್ತಾರೆ ಎಂದು ಅಧ್ಯಯನವು ಸೂಚಿಸುತ್ತದೆ. ಏಕೆಂದರೆ ಅವರು ಋತುಬಂಧದ ನಂತರ ಸೆಕ್ಸ್ ಡ್ರೈವ್ ಕಡಿಮೆಯಾಗುತ್ತದೆ ಎಂದು ಹೆದರುತ್ತಾರೆ. ಮಹಿಳೆಯರಲ್ಲಿ ರೊಮ್ಯಾಂಟಿಕ್ ಮೂಡ್ ಹೆಚ್ಚಿಸುವ ವಿಧಾನ ಕಿವಿಯಲ್ಲಿ ಪಿಸುನುಡಿ. ಸಾಮಾನ್ಯವಾಗಿ ಬಹುತೇಕ ಮಹಿಳೆಯರಿಗೆ ತಮ್ಮ ಸಂಗಾತಿ ರೊಮ್ಯಾಂಟಿಕ್ ಹಾಗೂ ಪೋಲಿ ಮಾತುಗಳನ್ನು ಕಿವಿಯಲ್ಲಿ ಪಿಸುಗುಟ್ಟಿದ ನಂತರ ಮೂಡ್ ಬರುತ್ತದೆ. ಹೀಗಾಗಿ ನಿಮ್ಮ ಸಂಗಾತಿಗೆ ಲೈಂಗಿಕ ಆಸಕ್ತಿ ತರಿಸಲು ಈ ವಿಧಾನವನ್ನು ಅನುಸರಿಸಬಹುದು. ಲಿಪ್ ಟು ಲಿಪ್ ಕಿಸ್ ಚುಂಬನ ಕೇವಲ ದೇಹದಲ್ಲಿ ಅಪ್ಯಾಯಮಾನ ಭಾವನೆಯನ್ನು ಮೂಡಿಸುವುದು ಮಾತ್ರವಲ್ಲ, ಮನಸ್ಸನ್ನು ಪ್ರಫುಲ್ಲಗೊಳಿಸುತ್ತದೆ. ಸಂಗಾತಿ ಜೊತೆ ಇದ್ದಾಗ ಮೂಡ್ ಆಫ್ ಆಗಿದ್ರೆ ಕಿಸ್ ಮಾಡಿ ಸಾಕು. ಇದರಿಂದಲೂ ನಿಮ್ಮ ಸಂಗಾತಿಯ ಮೂಡ್ ಹೆಚ್ಚಾಗುತ್ತದೆ. ಇದಷ್ಟೇ ಅಲ್ಲದೆ ಸಂಗಾತಿ ಪಾದಗಳು ಅಥವಾ ತೊಡೆಗಳು, ಬೆನ್ನು, ಗಂಟಲು ಸಹ ಲೈಂಗಿಕ ಉತ್ಸಾಹವನ್ನು ಹೆಚ್ಚಿಸುತ್ತದೆ. ಆಕೆಯ ವೀಕ್ನೆಸ್ ಪಾರ್ಟ್ ತಿಳಿದುಕೊಳ್ಳಿ. ಸಾಮಾನ್ಯವಾಗಿ ಎಲ್ಲರಿಗೂ ದೇಹದಲ್ಲಿ ಒಂದು ವೀಕ್ನೆಸ್ ಪಾರ್ಟ್ ಇದ್ದೇ ಇರುತ್ತದೆ. ಅದನ್ನು ಯಾರಾದರೂ ಸ್ಪರ್ಶಿಸಿದಾಗ ತಕ್ಷಣ ರೋಮಾಂಚನ ಉಂಟಾಗುತ್ತದೆ. ಇದು ಕೆಲವರಲ್ಲಿ ಬೆನ್ನು, ಕಾಲು, ಕುತ್ತಿಗೆ ಅಥವಾ ಮೊಣಕಾಲುಗಳಾಗಿರಬಹುದು. ಇವುಗಳಲ್ಲಿ ನಿಮ್ಮ ಹುಡುಗಿಯ ವೀಕ್ನೆಸ್ ಪಾರ್ಟ್ ತಿಳಿದುಕೊಂಡು ಸ್ಪರ್ಶಿಸಿ.